ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಆಗ್ತಾ ಇರೋದು ಯಾವ ಥರ ಅಂತಂದರೆ ಸ್ಪೆಷಲ್ ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ, ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಅಂದರೆ ತುಂಬ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಅಂತಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಈಗ ನಾನು ಮೊದಲನೇದಾಗಿ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಉದ್ದ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಟನ್ ದಮ್ ಬಿರಿಯಾನಿ, ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಾಡ್ತಾ ಇರೋದು ಒಂದು ಅರ್ಧ ಕೆಜಿ ಮಟನ್ನಿಗೆ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಏನಂತ ಜಾಸ್ತಿ ಏನು ಬೇಡ, ಯಾಕಂದರೆ ಮಟನ್ನಲ್ಲೂ ಜಿಡ್ಡಿನಂಶ ಬಿಟ್ಕೊಳ್ಳುತ್ತೆ. ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಎಣ್ಣೆನ. ಅದಕ್ಕೆ ಇವಾಗ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 3-4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಮನೆಯಲ್ಲಿ ಮಾಡಿಕೊಂಡು ಫ್ರೆಶ್ ಆಗಿ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಘಮ ಅಂತ ಇರುತ್ತೆ, ಮಾತ್ರ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಮಾತ್ರ ಚೆನ್ನಾಗಿರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೆನ್ನಾಗಿ ಬರೋವರೆಗೂ, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರನ್ನು ಸೇರಿಸ್ಕೊಳ್ಬೇಕು. ಇದರೊಳಗಡೆ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ತಿರುಗಿಸ್ಕೊಳ್ಬೇಕು. ಇದನ್ನು ಒಂದು 1/4 ಟೀ ಸ್ಪೂನ್ ಅಷ್ಟೇ, ಇಲ್ಲಾಂದರೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟೇ ಆಗ್ಬೋದು, ಅಷ್ಟು ಹಾಕ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಬೇಡ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು, ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ. ನೋಡಿಕೊಂಡು ನೀವು ಕೂಡ ಮಾಡಿಕೊಂಡು ತಿನ್ನಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಕಡೆ ಬಿಸಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿರ್ತೀನಿ. ಅಕ್ಕಿನೂ ಕೂಡ ಫಸ್ಟ್ ತೊಳೆದಿಟ್ಕೊಂಡಿರ್ತೀನಿ. ನಾನಿವಾಗ ಜಾಸ್ತಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಸಮ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಹೇಳ್ತಾ ಇದ್ದೀನಲ್ಲ, ಡಬಲ್ ಹಾಕ್ಕೋಬೇಕು, ಕೊತ್ತಂಬರಿ ಪುದೀನಾಗಿಂತ ಡಬಲ್ ಹಾಕ್ಕೋಬೇಕು ಜಾಸ್ತಿ. ಮೆಂತ್ಯ ಸೊಪ್ಪೇ ಮೇನ್ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೀವೊಂದು ಅಂದರೆ ಎಷ್ಟು ಅಂತಂದರೆ ನೀವು ಒಂದ್ಸಲ ಮಾಡ್ಕೊಂಡು ಒಂದೇ ಸಲ ಮಾಡ್ತಿದ್ದಂಗೆ ತಿಂದು ಖಾಲಿ ಮಾಡಿಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು, ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಹೇಳ್ತಾ ಇದ್ದೀನಲ್ವ. ನಾನು ಹಾಕ್ಕೊಂಡಿರೋದು 4 ಹಸಿಮೆಣ್ಸಿನ್ಕಾಯಿ. ನೀವು ಬೇಕು ಅಂತಂದರೆ ಇನ್ನೂ ಹಾಕ್ಕೊಡಿ ಎಕ್ಸ್ಟ್ರಾ. ನಮ್ಮ ಮನೆಯಲ್ಲಿ ಖಾರ ಮೀಡಿಯಮ್ ತಿನ್ನೋದು, ಹಂಗಾಗಿ ನಾನು ನೋಡಿಕೊಂಡು ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೋಬೇಕು, ಆಯಿತಾ. ಈಗ ಅಲ್ಲಿ ನೋಡಿ, ನೀರು ಕೂಡ ಕಾದಿದೆ, ಯಾಕಂತಂದರೆ ಬಿಸಿ ನೀರು ಹಾಕೋದ್ರಿಂದ ಬೇಗ ಕೂಡ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಒಂದು ಟೊಮೊಟೊನ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದರೊಳಗಡೆ ಟೊಮೊಟೊನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲೆಲ್ಲ ಸ್ಮ್ಯಾಶ್ ಥರ ಆಗೋ ಥರ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಟೊಮೊಟೊನ ಕೂಡ. ತುಂಬ ಈಸಿಯಾಗಿರುತ್ತೆ ಈ ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಅಂತಂದರೆ. ತುಂಬ ಅಂದರೆ ತುಂಬ ಈಸಿನೇ, ಬೇಗ ಮಾಡ್ಕೊಳ್ಬೋದು, ಈಸಿಯಾಗೂ ಇರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಅಂತಂದರೆ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ವಿಡಿಯೋನ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋ ನೋಡಲೇಬೇಕು. ಜೊತೆಗೆ ಯಾರೆಲ್ಲ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಯಿತಾ. ಈಗ ಇದು ಯಾವುದು ಮೆಂತ್ಯ ಸೊಪ್ಪು ಜೊತೆಗೆ ಪುದೀನ, ಕೊತ್ತಂಬರಿ ಎಲ್ಲ ಇದೆಯಲ್ಲ ನೋಡಿ, ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಅಂಶ ನೋಡಿ ಎಷ್ಟೇ ಅಷ್ಟು ಕಾಣಿಸ್ತಾ ಇಲ್ಲ, ಆದರೆ ಆಮೇಲೆ ನೋಡಿದ್ರೆ ಎಲ್ಲ ಮಟನ್ ಹಾಕಿದ ಮೇಲೆ ಜಿಡ್ಡಿನ ಅಂಶ ಬಿಟ್ಕೊಳ್ಳುತ್ತೆ, ಅದೇ ಸಾಕು. ಮಟನ್ ಯಾವ ರೀತಿ ತೊಗೋಬೇಕು ಅಂತಂದರೆ, ಮೇಯ್ನ್ ಮಟನ್ನು ಬಿರಿಯಾನಿಗೆ ಯಾವ ಥರ ಪೀಸ್ ಹಾಕಬೇಕು ಅಂದರೆ ಈ ಥರ ಕೆಂಪು ಮಟನ್ ಬರುತ್ತಲ್ಲ,
ಈ ಥರ ಇರೋ ಪೀಸನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿಗೆ ಈ ಥರ ಪೀಸಸ್ಸೇ ಹಾಕ್ಕೊಳ್ಬೇಕು, ಗೊತ್ತಾಯ್ತಲ್ವ. ಮೇಯ್ನ್ ಇದು ಮಟನ್ ಯಾವ ರೀತಿ ಮಟನ್ ಇರೋದನ್ನ ಮಟನ್ ಹಾಕ್ತೀವಿ ಅನ್ನೋದೇ ಮೇಯ್ನು. ಇದು ಏನಂತಂದರೆ ಈ ಥರ ಕೆಂಪುಗಿರುತ್ತಲ್ಲ, ಈ ಥರ ಮಟನ್ ಪೀಸಸ್ನ ಸೆಲೆಕ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು ಮಟನ್ ಬಿರಿಯಾನಿಗೆ. ಅವಾಗೆ ಮಟನ್ ಬಿರಿಯಾನಿ ಚೆನ್ನಾಗಿರೋದು. ಮೇಯ್ನಾಗಿ ನೀವು ಮಟನ್ ಹಾಕೋದ್ರ ಮೇಲೂ ಹೋಗುತ್ತೆ ಯಾವ ಥರ ಮಟನ್ ಹಾಕ್ತೀವಿ ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದೇ ಥರ ಪೀಸ್ನೇ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ನೀರಿನ ಅಂಶ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಮಟನ್ದು. ನಾನು ಇದಕ್ಕೆ ಮಟನ್ ಬಿರಿಯಾನಿಗೆ ನಾನು ಯಾವುದೇ ರೀತಿಯಾಗಿ ಬಾಸುಮತಿ ರೈಸ್ ಏನು ಬಳಸಿಲ್ಲ. ಮಾಮೂಲಿ ಸಣ್ಣ ಅಕ್ಕಿ ಬರುತ್ತಲ್ಲ, ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟೆ. ಇವಾಗಲೇ ಮಟನ್ಗೆ ಹಾಕ್ಕೋಬೇಕು ಉಪ್ಪು ಹಾಕಿದ ಜೊತೆಗೆ ನೀರನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬೇಕು ಮಟನ್ಗೆ. ಏನಂದರೆ ಅಕ್ಕಿ ನಾವು ಎಷ್ಟು ತೊಗೊಳ್ತೀವೋ ಆ ಡಬಲ್ ಅಳತೆ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಅಳತೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 4 ಲೋಟ ಅಕ್ಕಿ, 4 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು 8 ಗ್ಲಾಸಷ್ಟು ನೀರನ್ನು, ಬಿಸಿ ನೀರನ್ನ ಕಾಯಿಸಿ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಮಟನ್ ಬೇಯೋಷ್ಟರೆಲ್ಲ ಸ್ವಲ್ಪ ನೀರು ಕಡಿಮೆ ಆಗುತ್ತಲ್ಲ, ಹಂಗಾಗಿ ಇನ್ನು ಅನ್ನ ಚೆನ್ನಾಗಿ ಉಡಿಯಾಗಿ ಕೂಡ ಬರುತ್ತೆ. ಅದಕ್ಕೆ ಮೇಯ್ನ್ ಏನಪ್ಪ ಅಂತಂದರೆ ಇವಾಗ ಕ್ಯಾಪ್ ಮುಚ್ಕೊಂಡು ಒಂದು 3ರಿಂದ 4 ವಿಷಲು. ಅಂದರೆ ಮಟನು ನಿಮಗೆ ಇದು ಒಂದೊಂದು ಮೇಕೆಗೂ ಮಟನ್ನು ಬೇಗ ಬೇಯುತ್ತೆ, ಹಂಗಾಗಿ ನೋಡಿಕೊಂಡು ಒಂದು 2ರಿಂದ 3 ವಿಷಲು ಅಂತ ನೋಡ್ಕೊಂಡು ಕೂಗಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಮಟನ್ ಯಾವಾಗ ಬೇಯುತ್ತೆ ನೋಡ್ಕೊಂಡು ಮಟನ್ ಕರೆಕ್ಟಾಗಿ ಬೆಂದ ಮೇಲೆ ನೀವು ಅಕ್ಕಿನ ತೊಳೆದು ಹಾಕ್ಕೋಬೇಕು. ಅಕ್ಕಿನ ತೊಳೆದು ಫಸ್ಟೇ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಮಟನ್ನ ನಾನು ಇವಾಗ ಕೂಗಿಸ್ಕೊಂಡಿದ್ದೀನಿ, ಕರೆಕ್ಟಾಗಿ ಬೆಂದಿರುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋವಾಗೇ ತೆಗೆದುಬಿಡಬೇಕು. ಅವಾಗೆ ಏನು ಮಾಡಬೇಕು ನಾವು ಅಂತಂದರೆ ನೋಡಿ, ಈಗಾಗಲೇ ಬೆಂದಿದೆ. ಬಿಸಿನಲ್ಲಿ ನನಗೆ ಆಗ್ತಾಯಿಲ್ಲ ಅಷ್ಟೇ ಪ್ರೆಸ್ ಮಾಡೋದಕ್ಕೆ. ಕರೆಕ್ಟಾಗಿ ಈಗಾಗಲೇ ಮಟನ್ ಕೂಡ ಬೆಂದಿತ್ತು. ಇನ್ನು ಅಕ್ಕಿ ಹಾಕಿದ ಮೇಲೆ ಅವಾಗೂ ಅನ್ನದ ಜೊತೆಗೂ ಕೂಡ ಇನ್ನೂ ಸ್ವಲ್ಪ ಬೇಯುತ್ತೆ, ಅವಾಗ ಕರೆಕ್ಟಾಗಿರುತ್ತೆ. ಈಗ ಇನ್ನು ನೆಕ್ಸ್ಟ್ ಈಗ ಇನ್ನೊಂದು ಮಸಾಲ, 2 ಮಸಾಲಗಳು ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕಿನ್ನ ಆ್ಯಡೇ ಮಾಡಿಲ್ಲ ನಾನು. ಅಕ್ಕಿನ ನೋಡಿ ಅಲ್ಲೇ ನೆನೆಸಿ ಇಟ್ಕೊಂಡಿದ್ದೀನಿ, ತೊಳೆದು ನೆನೆಸಿ ಇಟ್ಟಿದ್ದೀನಿ. ಇವಾಗ ಅಕ್ಕಿ ಹಾಕೋಬೇಕು. ಇದಕ್ಕೆ ಇವಾಗ ಮೇನ್ ಏನಂದರೆ ಮಟನ್ ಬಿರಿಯಾನಿ ಪೌಡರ್ನ ಒಂದು ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಮಸಾಲ ಹಾಕ್ಕೊಳ್ಳೋದು. ಮಸಾಲೆ ಏನು ಜಾಸ್ತಿ ಇಲ್ಲ. ಸೊಪ್ಪುಗಳು ಹಾಕ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ ಇಷ್ಟೇ. ಜೊತೆಗೆ ಈಗ ಬಿರಿಯಾನಿ ಪೌಡರು, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಕುದ್ಮೇಲೆ ಈಗ ಇದಕ್ಕೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಲ್ಲ, ಆ ಅಕ್ಕಿ ನೋಡಿ ಅಲ್ಲೇ ಎಲ್ಲ ಡ್ರೈ ಆಗೋಗಿದೆ. ಫುಲ್ಲು ಡ್ರೈ ಮಾಡಿಕೊಂಡೇ ಇಕ್ಕೋಬೇಕು. ಚೆನ್ನಾಗೂ ಕೂಡ ಅನ್ನ ಮಾತ್ರ ಸಖತ್ತಾಗುತ್ತೆ. ಮಾತ್ರ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಹೇಳಿದ್ನಲ್ವ, 1 ಗ್ಲಾಸ್ ಅಕ್ಕಿಗೆ ಅದು ಮಾಮೂಲಿ 4 ಗ್ಲಾಸ್ ಅಕ್ಕಿ ಹಾಕಿದ್ರೆ 8 ಗ್ಲಾಸ್ ನೀರು ಹಾಕ್ಕೊಡಿ. ಮಟನ್ ಬೇಯೋವಾಗೆಲ್ಲ ನೀರು ಸ್ವಲ್ಪ ಕಡಿಮೆ ಆಗುತ್ತೆ, ಸಾಕು, ಅಲ್ಲಿಗೆ ಸರಿ ಹೋಗುತ್ತೆ. ಇಲ್ಲ ಅಂತ ಅಂದರೆ ನೀವು ಮಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಆಮೇಲೆ ನೀವು ಒಂದು 4 ಲೋಟ ಅಕ್ಕಿಗೆ ಒಂದು 7 ಲೋಟ 6.5-7 ಲೋಟದಷ್ಟು ನೀರು ಹಾಕ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಇಲ್ಲ ಅನ್ನ ಮೆತ್ಕಾಗೋಗುತ್ತೆ. ಈ ಥರ ಉಡಿ ಇದ್ದರೆ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಉಡಿ ಮಾಡ್ಕೊಳ್ಬೇಕು. ಅಕ್ಕಿ ನೆನೆಸಿಟ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅನ್ನ. ನೋಡ್ತಾ ಇದ್ದೀರಲ್ವ ಎಷ್ಟು ಕರೆಕ್ಟಾಗಿ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ನಾನು 1 ವಿಷಲು ಇಲ್ಲ 2 ವಿಷಲ್ ಕೂಗಿಸ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ 2 ವಿಷಲ್ ಕೂಗಿಸ್ಕೊಂಡು ಅನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಕರೆಕ್ಟಾಗಿ ಇದೆ ನೋಡಿ. ಕುಕ್ಕರ್ ಓಪನ್ ಮಾಡಿದ್ದೀನಿ, ಓಪನ್ ಮಾಡಿ ತೋರಿಸ್ತಾ ಇರೋದು. ಕರೆಕ್ಟಾಗಿ ಹದವಾಗಿ ಮೆಜರ್ಮೆಂಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅಷ್ಟು ಕರೆಕ್ಟಾಗಿದೆ. ಅನ್ನನೂ ಕೂಡ ಉಡಿಯಾಗಿದೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಲೇಬೇಕು, ಟ್ರೈ ಮಾಡ್ಕೊಂಡು ತಿನ್ನಲೇಬೇಕು. ನೀವು ಒಂದ್ಸಲ ಹೆಂಗಿರುತ್ತೆ ಅಂತ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಮಟನ್ ಕೂಡ ಸಖತ್ತಾಗಿ ಬೆಂದೋಗಿದೆ ಮಾತ್ರ. ಈಗಂತೂ ಇನ್ನೂ ಅಕ್ಕಿ ಹಾಕಿದ ಮೇಲೂ ಕೂಡ ಇನ್ನೂ ಚೆನ್ನಾಗಿ ಬೆಂದೈತೆ. ಈಗ ನೋಡಿ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೀನಲ್ಲ, ಇದೇ ಮೇಯ್ನು ಟಿಪ್ಸ್ ಇದು. ಏನಪ್ಪ ಇದು ಅಂತಂದರೆ ಬಾಳೆ ಎಲೆನ ತೊಗೊಂಡಿದ್ದೀನಿ. ಇದಕ್ಕೆ ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಅಂತಂದರೆ ಈಗ ದಮ್ ಯಾವ ರೀತಿ ಕಟ್ತೀನಿ ಅಂತ ನೀವು ಒಂದ್ಸಲ ಈಗ ನೋಡಲೇಬೇಕು. ನೋಡಿ ಈಗ ನಾನು ಮಟನ್ ಬಿರಿಯಾನಿನ ಒಂದು ಎಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ.
ಎಲೆ ಮೇಲೆ ಹಾಕೊಂಡ್ಮೇಲೆ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ನೀವು ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಕರೆಕ್ಟಾಗಿ ಬೆಂದೈತೆ. ಬಿಸಿ ಬಿಸಿ ಮಟನ್ ದಮ್ ಬಿರಿಯಾನಿ. ಈಗ ಬಾಳೆ ಎಲೆನ ಫುಲ್ಲು ಫೋಲ್ಡ್ ಮಾಡ್ಕೊಳ್ತೀನಿ. ಅಂದರೆ ಒಂದು ಬಾಳೆ ಎಲೆ ಹಾಕ್ಕೊಂಡು ಸುತ್ತಿ ಈಗ ಒಂದು ದಾರ ತಗೊಂಡು ನೀಟಾಗಿ ಕಟ್ಟಬೇಕು. ಕಟ್ಟಿ ನಾವು ದಮ್ಗಿಡಬೇಕು. ದಮ್ ಕಟ್ಟಬೇಕು. ಅಂದರೆ ಒಂದೇ ಎಲೆ ಆಗಲ್ಲ, 2 ಎಲೆ ಹಾಕ್ಕೋಬೇಕು. ಈ ಒಂದೆಲೆ ಹಾಕ್ಕೊಂಡು ಕಟ್ಟಿದ ಮೇಲೆ ಮತ್ತೆ ಇನ್ನೊಂದು ಎಲೆ ತೊಗೊಂಡು ಮತ್ತೆ ಕಟ್ಟಲೇಬೇಕು. ಒಂದೇ ಎಲೆ ಹಾಕ್ಕೊಂಡು ಒಂದೇ ಎಲೆ ಏರಿರುತ್ತಲ್ಲ ಓಪನ್ ಆಗಿಬಿಡುತ್ತೆ, ಬಿಸಿ ಬೇರೆ ಇರುತ್ತೆ. ಹಾಗಾಗಿ ನೀವು 2 ಬಾಳೆ ಎಲೆ ಹಾಕ್ಕೊಳ್ಲೇಬೇಕು. ಒಂದೇ ಒಂದು ಎಲೆ ಹಾಕ್ಕೊಂಡ್ರೆ ಆಗಲ್ಲ, ಎಲೆ ಹರಿದೋಗ್ಬಿಡುತ್ತೆ ನೋಡಿ. ಅಲ್ಲಿ ಅರ್ಧೆ ಹೋಗುತ್ತೆ. ಹಂಗಾಗಿ 2 ಎಲೆ ಹಾಕ್ಕೊಂಡು ಕಟ್ಕೊಂಡು ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿರುತ್ತೆ. ಎಷ್ಟು ಈಸಿ ಅಂತಂದರೆ ತುಂಬ ಈಸಿಯಾಗಿ, ತುಂಬ ರುಚಿಯಾಗಿ. ಬಾಳೆ ಎಲೆಯಲ್ಲಂತೂ ದಮ್ ಕಟ್ಟಿದ್ರೆ ಸುತ್ತಿ ಅಂತಂದರೆ ಘಮ ಹೆಂಗಿರುತ್ತೆ ಅಂತಂದರೆ ಬಿರಿಯಾನಿ ಒಳ್ಳೆ ಘಮ ಘಮ ಅಂತ ಇರುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬಾಳೆ ಎಲೆ ಘಮ ಬಿಟ್ಕೊಂಡ್ರೆ ಏನು ಬಿರಿಯಾನಿ ಎಲ್ಲಿ ಚೆನ್ನಾಗಿರಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇನ್ನೂ ಮಿಕ್ಕಿದೆಯಲ್ಲ ಆ ಬಿರಿಯಾನಿನೂ ಕೂಡ ಹಾಕ್ಕೊಂಡು ಇನ್ನೊಂದು ಎಲೆ ಹಾಕ್ಕೊಂಡು ನಾನು ಕಟ್ಟಿ ತೊಗೊಂಡು ಇಡ್ತೀನಿ. ಅಷ್ಟೇ ನಾನು ಮಾಡಿರೋದೇ ಅಷ್ಟು ಕೂಡ ಖಾಲಿಯಾಗಿ ಹೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ದಮ್ ಕಟ್ಟೋದಕ್ಕೆ ಒಂದು ಹೆಂಚಿಟ್ಕೊಂಡಿದ್ದೀನಿ. ಕಾದಿದೆ ಅಲ್ಲೇ ಅದು. ಈಗ ಅದಕ್ಕೆ ಒಂದು ಅಗಲ ಇರೋ ಪಾತ್ರೆನ ತೊಗೊಂಡಿದ್ದೀನಿ. ಅಗಲ ಇರೋ ಪಾತ್ರೆಗೆ ಕಟ್ಟಿ ಇಟ್ಟಿದ್ದೀನಿ. ಈಗ ಒಂದು ಮುಚ್ಚಿ ಇನ್ನೂ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಟ್ಕೊಂಡು ಇಟ್ಕೊಳ್ತೀನಿ. ನೋಡಿ, ಕಟ್ಟಿ ಇಟ್ಟಿದ್ದೀನಿ. ಇವಾಗ ದಮ್ ಕಟ್ಟೋದಕ್ಕೆ ಇನ್ನೂ ಮಿಕ್ಕಿದ್ದಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ದಮ್ ಕಟ್ಟಿದ್ದೀನಲ್ಲ, ಇದಕ್ಕೆ ಒಂದು ವೆಯ್ಟ್ ಏನಾದರೂ ಇಡಬೇಕು. ಗೊತ್ತಿರಬೇಕಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ ಈ ಥರ ವೆಯ್ಟ್ ಇಡಲೇಬೇಕು ಅಂತ. ಅವಾಗ ದಮ್ ಕರೆಕ್ಟಾಗಿ ಕಟ್ಟಿದ್ದೆ. ವೆಯ್ಟ್ ಏನಾದರೂ ಕುಟಾಣಿ ಆ ಥರ ಎಲ್ಲ ಏನಾದರೂ ಇಡ್ಬೋದು. ನಾನೊಂದು ಪಾತ್ರೆನಲ್ಲಿ ನೀರು ತುಂಬಿಸಿನೇ ಕೂಡ ಇಡ್ತೀನಿ. ಹಂಗಾದರೂ ಕೂಡ ಮಾಡ್ಬೋದು, ಹಿಂಗೆ ಅಂತ ಏನಿಲ್ಲ. ನೋಡಿ, ಈ ಥರ ಇಟ್ಟು ಚೆನ್ನಾಗಿ ಒಂದು 20ರಿಂದ 25 ನಿಮಿಷ ಬಿಡಬೇಕು. ಸಣ್ಣ ಉರಿ ಬಿಟ್ಬಿಟ್ರೆ ಕರೆಕ್ಟಾಗಿ ದಮ್ ಕಟ್ಕೊಳ್ಳುತ್ತೆ. 25 ನಿಮಿಷ ಆದಮೇಲೆ ಓಪನ್ ಮಾಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಬಿರಿಯಾನಿ ಅಂತ ನೋಡಲೇಬೇಕು. ಈಗ ನೀವು ಒಂದ್ಸಲ ನೋಡಲೇಬೇಕು. ನೋಡಿ, ಬಿಸಿ ಇದೆ, ತೆಕ್ಕೆಸಾಗ್ತಿಲ್ಲ, ಅದು ಎಲೆ ಕೂಡ ಹರಿದೋಗ್ಬಿಡುತ್ತೆ. ನೋಡಿಕೊಂಡು ಹುಷಾರಾಗಿ ಎತ್ಕೋಬೇಕು. ಈ ಥರ ಬಾಳೆ ಎಲೆ ಮಟನ್ ದಮ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಹೀಗೆ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಓಪನ್ ಮಾಡಿ ತೋರಿಸ್ತೀನಿ ಬಾಳೆ ಎಲೆ ದಮ್ ಬಿರಿಯಾನಿ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಯಾವ ರೀತಿ ಬಂದೈತೆ ಅಂತ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಖತ್ತಾಗಿತ್ತು ಮಾತ್ರ. ಟೇಸ್ಟು ಕೂಡ ಯಾವುದೇ ರೀತಿ ಫುಡ್ ಕಲರ್ ಇಲ್ಲ, ಏನೂ ಇಲ್ಲ. ಇವಾಗ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದೈತೆ ಮಾತ್ರ. ನೀವಂತೂ ಇದೇ ಥರ ಒಂದ್ಸಲ ಮಟನ್ ದಮ್ ಬಿರಿಯಾನಿ ಕೂಡ ನೀವು ಮಾಡಲೇಬೇಕು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ, ಯಾವ ರೀತಿ ಬಂದಿದೆ ಬಿರಿಯಾನಿ ಅಂತ ನೀವೊಂದ್ಸಲ ನೋಡಲೇಬೇಕು. ಪೀಸ್ ಅಂತೂ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬಂದೈತೆ ಮಾತ್ರ. ಅಷ್ಟು ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಮಾತ್ರ. ನೋಡಿ, ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಲೇಬೇಕು ಮಟನ್ ದಮ್ ಬಿರಿಯಾನಿನ. ನೋಡಿ, ಅನ್ನ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಅನ್ನ ಕೂಡ ಮೆತ್ತಗಾಗಿಲ್ಲ, ಹುಡಿ ಹಾಕೇ ಇದೆ. ಕರೆಕ್ಟಾಗಿ ಬಂದೈತೆ ಮಾತ್ರ. ಹದವಾಗೈತೆ, ಕರೆಕ್ಟಾಗೂ ಐತೆ. ನೋಡಿ, ಪೀಸ್ಗಳು ಕೂಡ ಚೆನ್ನಾಗೈತೆ. ಇದೇ ಥರ ಪೀಸ್ನೇ ಹಾಕಬೇಕು ಮಟನ್ ಬಿರಿಯಾನಿಗೆ ಮಾತ್ರ.
ಇದೇ ಥರ ಪೀಸ್ನೇ ಹಾಕ್ಕೊಳ್ಳಿ ನೀವು ಕೂಡ, ತುಂಬ ಚೆನ್ನಾಗಿರುತ್ತೆ. ಮಟನ್ ದಮ್ ಬಿರಿಯಾನಿ ಕೂಡ ಎಲ್ಲರೂ ಕೂಡ ಮಟನ್ ಬಿರಿಯಾನಿಗೆ ಮಟನ್ ಇದೇ ಥರ ಪೀಸಸ್ನೇ ಹಾಕ್ಕೊಳ್ಳೋದು. ಎಲ್ಲರೂ ಕೂಡ ಈ ಥರ ಪೀಸ್ ಹಾಕ್ಕೊಂಡ್ರೆ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೋಡ್ತಾ ಇದ್ರಲ್ಲ, ಗೊತ್ತಾಗ್ತಾ ಇದೆ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮಟನ್ ಪೀಸ್ ಮಾತ್ರ ತುಂಬ ಚೆನ್ನಾಗಿ ಬೆಂದಿತ್ತು ಮಾತ್ರ. ಮಟನ್ ಪೀಸು ತುಂಬ ಕರೆಕ್ಟಾಗಿ ಹದವಾಗಿ ಕೂಡ ಬೆಂದಿತ್ತು. ನೀವೇ ನೋಡಿ ಹೇಗಿದೆ ಅಂತ. ಮಟನ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.